ನಮಸ್ಕಾರ ಗೈಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಊಪ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳುವ. ಸೊ ಊಪ್ ಕಾನ್ಸೆಪ್ಟ್ ಅಂದರೆ ಏನು? ಊಪ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ನಮಗೆ ಆಬ್ಜೆಕ್ಟ್ಸ್ ಅಂದರೆ ತಿಳಿದಿದೆ. ಆಬ್ಜೆಕ್ಟ್ಸ್ ಅಂದರೆ ಏನು? ರಿಯಲ್ ವರ್ಲ್ಡ್ ಎಂಟಿಟೀಸ್ ಅಂದರೆ ರಿಯಲ್ ವರ್ಲ್ಡ್ ವಸ್ತುಗಳು. ಸೊ ಅಲ್ವಾ? ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಈ ಆಬ್ಜೆಕ್ಟ್ನ ತಲೆಲಿತ್ಕೊಂಡು ಓರಿಯೆಂಟೇನ್ ಮಾಡೋದನ್ನ ಪ್ರೋಗ್ರಾಮ್ ಅಂದರೆ ಓರಿಯೆಂಟೇಷನ್, ಪ್ರೋಗ್ರಾಮ್ಗೆ ಒಂದು ಓರಿಯೆಂಟೇಷನ್ನ ಕೊಟ್ಕೊಂಡು ಹೋಗೋದು. ಓಕೆ, ಸೊ ಹಂಗಂದ್ರೆ ಏನು? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಆಬ್ಜೆಕ್ಟ್ನ ತಲೆಯಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ಗೆ ಒಂದು ಓರಿಯೆಂಟೇಷನ್ ಅಥವಾ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಥವಾ ಪ್ರೋಗ್ರಾಮ್ನ ಬರೆಯತಕ್ಕದ್ದು. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಆಬ್ಜೆಕ್ಟ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಪ್ರೋಗ್ರಾಮ್ನ ಬರೆಯೋದು. ಓಕೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಬರುತ್ತೆ. ಅದು ಯಾವ ಕಾನ್ಸೆಪ್ಟ್ಸ್ ಅಂದರೆ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಪಾಲಿಮೋಫಿಸಮ್ ಆ್ಯಂಡ್ ಅಬ್ಸ್ಟ್ರಾಕ್ಷನ್. ಸೊ ವಾಟ್ ಆರ್ ದಿಸ್? ಇದು ಏನಿದು? ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್ಸ್ ಅಂತಾರೆ. ಸೊ ಇದನ್ನು ಆರಾಮಾಗಿ ನೆನ್ಪಿಟ್ಕೊಬೇಕಂದ್ರೆ ಎ ಪೈ ಅಂತ ನೆನ್ಪಿಟ್ಕೊಬೋದು. ಎ ಪೈ ಅಂದರೆ ಎ ಫಾರ್ ಅಬ್ಸ್ಟ್ರಾಕ್ಷನ್, ಪಿ ಫಾರ್ ಪಾಲಿಮೋಫಿಸಮ್, ಐ ಫಾರ್ ಇನ್ಹೆರಿಟೆನ್ಸ್ ಆ್ಯಂಡ್ ಇ ಫಾರ್ ಎನ್ಕ್ಯಾಪ್ಸುಲೇಷನ್. ಸೊ ಕಮಿಂಗ್ ಟು ಎನ್ಕ್ಯಾಪ್ಸುಲೇಷನ್. ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು? ಬೈಂಡಿಂಗ್ ಡಾಟಾ ಆ್ಯಂಡ್ ಮೆಥಡ್ಸ್ ಟುಗೆದರ್ ಅಂತ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ರಿಸ್ಟ್ರಿಕ್ಟಿಂಗ್ ದ ಆಕ್ಸಿಸ್. ಓಕೆ, ವಾಟ್ ಇಸ್ ದಿಸ್? ಏನಿದು? ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಇದನ್ನು ಅರ್ಥ ಮಾಡೋಕ್ಕೆ ಮುಂಚೆ ನೀವು ಲಾಸ್ಟ್ ಸೆಷನಲ್ಲಿ ನಾನು ವಿಡಿಯೋ ನೋಡಿದರೆ ನಿಮಗೆ ನಾನು ಒಂದು ಹೇಳಿರ್ತೀನಿ. ಏನಂದರೆ ಈ ಡಾಟಾ ವೇರಿಯೇಬಲ್ಸ್ನ ಪ್ರೈವೇಟ್ ಮಾಡಬೇಕು. ಪ್ರೈವೇಟ್ ಮಾಡಿ ಇದಕ್ಕೆ ಗೆಟರ್ ಸೆಟ್ಟರ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಆಬ್ವಿಯಸ್ಲಿ ನೆನಪಿರುತ್ತೆ ಅನ್ಕೊತೀನಿ. ಸೊ ಇದು ಏನಕ್ಕೆ ಮಾಡ್ತೀನಿ ಅಂದರೆ, ನಾವು ಈ ಡಾಟಾ ವೇರಿಯೇಬಲ್ಸ್ನ ಪ್ರೈವೇಟ್ ಮಾಡಿ ಅದಕ್ಕೊಂದು ಗೆಟರ್ ಸೆಟ್ಟರ್ಸ್ ಕೊಟ್ಟು ಅದರಿಂದ ಆಕ್ಸಿಸ್ ಮಾಡೋಂತಕ್ಕದ್ದು. ಯಾಕೆಂದರೆ ಇದನ್ನು ನಾವೊಂದು ರಿಸ್ಟ್ರಿಕ್ಟಿಂಗ್ ಆಕ್ಸಿಸ್ ಅಂದರೆ ಆಕ್ಸಿಸ್ನ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದೀವಿ ನಾವು. ಅಂದರೆ ಇದು ಯಾರಂದರೆ ಲೈಕ್ ಎಷ್ಟೊಂದು ಕ್ಲಾಸಸ್ ಇರುತ್ತೆ. ಎಲ್ಲ ಕ್ಲಾಸ್ಗೂ ನಮ್ಮ ಕ್ಲಾಸ್ನ ಆಬ್ಜೆಕ್ಟ್ಸ್ ಅಥವಾ ನಮ್ಮ ಕ್ಲಾಸಲ್ಲಿರೋ ಪ್ರೈವೇಟ್ ಡಾಟಾನ ಆಕ್ಸೆಸ್ ಮಾಡೋಕ್ಕೆ ಬಿಡಬಾರ್ದು. ಇದು ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಹಿಂದ್ಗಡೆಯಿಂದ. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ, ನಾವು ಆ್ಯಸ್ ಸಿಂಪಲ್ ಅಸ್ ದಟ್ ಹೇಳಿದ್ನಲ್ಲ, ಪ್ರೈವೇಟ್ ಮಾಡ್ತೀರಿ, ಅದಕ್ಕೊಂದು ಗೆಟರ್ ಸೆಟ್ಟರ್ ಕೊಡ್ತೀರಿ, ಯೂಸಿಂಗ್ ದೋಸ್ ಅದನ್ನು ಆಕ್ಸೆಸ್ ಮಾಡೋಕ್ಕೆ ಬಿಡ್ತೀರಿ. ಸೊ ದಟ್ಸ್ ಎನ್ಕ್ಯಾಪ್ಸುಲೇಷನ್. ಅದೊಂದು ಎಕ್ಸಾಂಪಲ್ ನೋಡಿ ಆರಾಮಾಗಿ ಅರ್ಥ ಆಗುತ್ತೆ ಅನ್ಕೊತೀನಿ. ಸೊ ಇನ್ಹೆರಿಟೆನ್ಸ್ ನೋಡೋಣ. ಇನ್ಹೆರಿಟೆನ್ಸ್ ಅಂದರೆ ಏನು? ಎ ಮೆಕಾನಿಸಮ್ ಟು ಕ್ರಿಯೇಟಿಂಗ್ ಎ ನ್ಯೂ ಕ್ಲಾಸ್ ಯೂಸಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ ಆಫ್ ಎಕ್ಸಿಸ್ಟಿಂಗ್ ಕ್ಲಾಸ್. ಅಂದರೆ ಒಂದು ಹೊಸ ಕ್ಲಾಸ್ ಮಾಡೋದು, ಒಂದು ಹಳೇ ಕ್ಲಾಸ್ನ ಪ್ರಾಪರ್ಟೀಸ್ ಅತ್ತೆ ಅದರಲ್ಲಿರೋ ವೇರಿಯೇಬಲ್ಸ್ನ ಯೂಸ್ ಮಾಡಿಕೊಂಡು. ಇದು ಹೇಗೆ ನೆನ್ಪಿಟ್ಕೊಳೋದಂದರೆ, ಇನ್ಹೆರಿಟೆನ್ಸ್ ಅಂದರೆ ಒಂದು ಪ್ಯಾರೆಂಟ್, ಒಬ್ಬರು ಪ್ಯಾರೆಂಟ್ ಇದ್ದಾರೆ, ಒಬ್ಬ ತಂದೆ ತಾಯಿ ಪ್ಯಾರೆಂಟ್ ಇರ್ತಾರಲ್ಲ, ಅವರು ಪ್ಯಾರೆಂಟ್ ಇದ್ದಾರೆ. ಅವ್ರಿಗೊಂದು ಸಿಂಗಲ್ ಬೋರ್ನ್ ಹುಡುಗ ಅಥವಾ ಹುಡುಗಿ ಇದ್ದಾರೆ. ಈ ಸಿಂಗಲ್ ಬೋರ್ನ್ ಹುಡುಗ ಅಥವಾ ಹುಡುಗಿ ಏನಿದ್ದಾರೆ, ಪ್ಯಾರೆಂಟ್ಸ್ ಎಂಟೈರ್ ಆಸ್ತಿ ಏನಿರುತ್ತೆ ಅದರ ಹಕ್ಕದಾರ ಅಥವಾ ಹಕ್ಕದಾರಿ ಆಗಿರ್ತಾರೆ ಅಲ್ವಾ, ಎಂಟೈರ್ ಆಸ್ತಿಗೆ. ಸೊ ಆ ಆಸ್ತಿ ಎಷ್ಟಾರ ದುಡ್ಡು ಇರ್ಬೋದು, ದುಡ್ಡು ಸಹಿತ ಮಾಡ್ಬೋದು, ಅಥವಾ ಎಕರೆಗಟ್ಟಲೆ ಜಾಗ ಇರ್ಬೋದು. ಇದೆಲ್ಲ ಪ್ಯಾರೆಂಟಿಂದ ಚೈಲ್ಡ್ ಬರುತ್ತೆ ಅಲ್ವಾ. ಸೊ ಸಿಮಿಲರ್ ಮೆಕಾನಿಸಮ್, ಇನ್ಹೆರಿಟಿಂಗ್ ದ ಕ್ಯಾಪಬಿಲಿಟಿ ಆಫ್ ದ ಬೇಸ್ ಕ್ಲಾಸ್ ಅಥವಾ ಪೇರೆಂಟ್ ಕ್ಲಾಸ್ ಟು ದ ಚೈಲ್ಡ್ ಕ್ಲಾಸ್ ಆರ್ ಸಬ್ ಕ್ಲಾಸ್ ಇಸ್ ನೋನ್ ಆಸ್ ಇನ್ಹೆರಿಟೆನ್ಸ್. ರೈಟ್, ಇದೆಲ್ಲ ಟರ್ಮ್ಸ್ ನಾನು ತುಂಬ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡ್ಸ್ದಾಗ ಆರಾಮ ಅನಿಸುತ್ತೆ ಪ್ರೋಗ್ರಾಮ್ ನೋಡುವಾಗ. ಆ್ಯಸ್ ಸಿಂಪಲ್ ಅಸ್ ದಟ್ ಹೇಳಿದ್ನಲ್ಲ ಆ ಥರ. ಸೊ ಇದು ರಿಯಲ್ ವರ್ಡ್ಗಿಂತ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಸಪೋಸ್ ಇನ್ ಡೆವ್ ಎನ್ವೈರನ್ಮೆಂಟ್ಗೆ ಹೋದರೆ, ರಿಯಲ್ ಡೆವ್ ಎನ್ವೈರನ್ಮೆಂಟ್ಗೆ ನಿಮಗೆ ಅಲ್ಲಿ ಸಾವಿರ ಗಟ್ಟಲೆ ಇದು ಸಿಗುತ್ತೆ, ಏನು ಸಿಗುತ್ತೆ, ಕ್ಲಾಸಸ್ ಸಿಗುತ್ತೆ, ಲಕ್ಷಾಂತರ ಗಟ್ಟಲೆ ಮೆಥಡ್ಸ್ ಇರುತ್ತೆ. ಸೊ ನಾಳೆ ಒಬ್ಬ ಕಸ್ಟಮರ್ ಬರ್ತಾನೆ, ಬಂದು ಏನು ಹೇಳ್ತಾನೆ ಅಂದರೆ, ನಾನು ನೋಡಪ್ಪ ಈ ಥರ ಒಂದು ಹೊಸ ಫಂಕ್ಷನಾಲಿಟಿ ಆ್ಯಡ್ ಮಾಡಬೇಕು, ಆ ಪರ್ಟಿಕ್ಯುಲರ್ ಎಕ್ಸ್ ಕ್ಲಾಸ್ ಅಂತ ಒಂದು ಎಕ್ಸ್ ಕ್ಲಾಸ್ ಅಂತ ಇದೆ ನೇಮು, ಅದಕ್ಕೆ ಪರ್ಟಿಕ್ಯುಲರ್ ಇಷ್ಟು ಫಂಕ್ಷನಾಲಿಟಿ ಆ್ಯಡ್ ಮಾಡಬೇಕು. ಆ ಫಂಕ್ಷನಾಲಿಟಿ ಯಾವ ಥರ, ಒಂದು 10 ಎಕ್ಸ್ಟ್ರಾ ಮೆಥಡ್ಸ್ ಹಾಕಬೇಕು, ಒಂದು 15 ಡಾಟಾ ವೇರಿಯೇಬಲ್ಸ್ ಎಕ್ಸ್ಟ್ರಾ ಹಾಕಬೇಕು. ಸೊ ನಾನೇನು ಮಾಡ್ತೀನಿ, ಈ ಥರ ಕೊಟ್ಟನಲ್ಲ ಕಸ್ಟಮರ್ ಅಂತ ಹೇಳ್ಬಿಟ್ಟು ಹೋಗು 1000 ಮೆಥಡ್ಸ್ ಅಥವಾ ಕ್ಲಾಸಸ್ ಏನಿದೆ ಅದೆಲ್ಲ ಮ್ಯಾನುವಲಾಗಿ ಹುಡ್ಕೊಂಡು ಕೂತ್ಕೊತೀನ? ಆಬ್ವಿಯಸ್ಲಿ ಇಲ್ಲ. ವಿ ಆರ್ ಆಟೋಮೇಟರ್ಸ್. ಸೊ ಪ್ರೋಗ್ರಾಮಿಂಗ್ ಅಂದರೆ ಆಟೋಮೇಷನ್. ಸೊ ನಾವು ಆ ಥರ ಮಾಡೋಕ್ಕೋಗಲ್ಲ. ಸೊ ಇವಾಗ ಅದಕ್ಕೋಸ್ಕರ ಜಾವದಲ್ಲಿ ಏನಿದೆ ಅಂದರೆ, ಈ ಥರ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಬೋದು. ಆವಾಗ ಏನು ಮಾಡ್ತೀನಿ ಅಂದರೆ, ನಾನೊಂದು ಡಿ ಅಂತ ಒಂದು ಕ್ಲಾಸ್ ನೇಮ್ ತೊಗೊಂಡು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ಎಕ್ಸ್ಟೆನ್ಸ್ ಅಂತ ಕೀವರ್ಡ್ ಯೂಸ್ ಮಾಡ್ಬಿಟ್ಟು ಏನು ಮಾಡ್ತೀನಿ, ಆ ಎಕ್ಸ್ ಕ್ಲಾಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ಆವಾಗ ನಮ್ಗೆ ಅಡ್ವಾಂಟೇಜ್ ಏನಂದರೆ, ಆ ಎಕ್ಸ್ ಕ್ಲಾಸಲ್ಲಿರೋ ಎಲ್ಲ ಮೆಥಡ್ಸ್ ಮತ್ತು ವೇರಿಯೇಬಲ್ ಆಕ್ಸಿಸು ಡಿ ಕ್ಲಾಸಲ್ಲಿ ಸಿಗುತ್ತೆ, ಪ್ಲಸ್ ದ ನ್ಯೂ ಫಂಕ್ಷನಾಲಿಟಿ ರಿಕ್ವೆಸ್ಟೆಡ್ ಬೈ ದ ಕಸ್ಟಮರ್. ಪ್ಲಸ್ ಕಸ್ಟಮರ್ ಏನು ನ್ಯೂ ಫಂಕ್ಷನಾಲಿಟಿ ರಿಕ್ವೈರ್ಮೆಂಟ್ ತಂದಿದ್ನೋ ಆ ರಿಕ್ವೈರ್ಮೆಂಟ್ನ ಡಿ ಎಲ್ ಇಂಪ್ಲಿಮೆಂಟ್ ಮಾಡ್ತೀನಿ. ಆಮೇಲೆ ಎಕ್ಸ್ಟೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹಳೆ ರಿಕ್ವೈರ್ಮೆಂಟ್ಸು ಏನೇನಿತ್ತು ಎಕ್ಸ್ ಕ್ಲಾಸಲ್ಲಿ ಅವೆಲ್ಲ ಇದು ಡಿ ಕ್ಲಾಸಲ್ಲೇ ಇದೆ. ಸೊ ನಾನು ಡಿ ಕ್ಲಾಸ್ನ ಕೊಡ್ತೀನಿ ಕಸ್ಟಮರ್ಗೆ, ತೊಗೊಳ್ಳಿ ನಿಮ್ಮ ಇಂಪ್ಲಿಮೆಂಟೇಷನ್ ಪ್ಲಸ್ ಹಳೆ ಡೀಟೇಲ್ಸ್ ಎಲ್ಲ ಡಿ ಕ್ಲಾಸಲ್ಲಿದೆ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ ಅಷ್ಟೇ ಅಂತ. ಸಿಂಪಲ್ ಆಯ್ತಲ್ಲ.
ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್. ಸೊ ಲೆಟ್ಸ್ ಗೋ ಟು ಪಾಲಿಮೋಫಿಸಮ್. ಪಾಲಿಮೋಫಿಸಮ್ಗೆ ಹೋಗುವ. ಪಾಲಿ ಅಂದರೆ ಏನು? ಪಾಲಿ ಅಂದರೆ ಬಹಳ ಅಂತ, ಅಂದರೆ ಮೆನಿ ಅಂತ, ಒಂದಕ್ಕಿಂತ ಜಾಸ್ತಿ. ಸೊ ಮಾರ್ಫಿಸಮ್ ಅಂದರೆ ಬಿಹೇವಿಯರ್. ಸೊ ಅಬಿಲಿಟಿ ಟು ಟೇಕ್ ಮೆನಿ ಫಾರ್ಮ್ಸ್, ಒಂದಿನ ಇನ್ನೊಂದು ಫಾರ್ಮ್ಗೆ. ಅಂದರೆ ಇವಾಗ ಡ್ಯುಯಲ್ ಕ್ಯಾರೆಕ್ಟರ್ ಥರ ಅಂದ್ಕೊಳ್ಳಿ, ಇಬ್ಬರು ನೋಡೋಕೆ ಒಂದೇ ಥರ ಇರ್ತಾರೆ, ಆದರೆ ಅವ್ರ ಫಂಕ್ಷನಾಲಿಟಿ ಬೇರೆ, ಗುಣಗಳು ಬೇರೆ. ಇಬ್ಬರು ನೋಡೋಕೆ ಒಂದೇ ಥರ ಟ್ವಿನ್ಸ್ ಇದ್ದಾರೆ ಅಂದರೆ ಇಬ್ಬರು ಒಂದೇ ಥರ ಕೆಲಸ ಮಾಡ್ತಾರೆ ಅಂತಲ್ಲ, ಒಬ್ಬರು ಬೇರೆ ಕಡೆ ಕೆಲಸ ಮಾಡ್ಬೋದು, ಇನ್ನೊಬ್ರು ಬೇರೆ ಕೆಲಸ ಮಾಡ್ಬೋದು, ಒಬ್ರು ಸ್ಕಿಲ್ ಸೆಟ್ ಬೇರೆ ಇರ್ಬೋದು, ಇನ್ನೊಬ್ರು ಸ್ಕಿಲ್ ಸೆಟ್ ಬೇರೆ ಇರ್ಬೋದು, ಆ ಥರ. ಸೊ ಪಾಲಿಮೋಫಿಸಮ್ ಅಂದರೆ ಹಾಗೆ. ಸೊ ಸಿಸ್ಟಮ್ ಅಥವಾ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಲ್ಲಿ ನೋಡೋಕೆ ಹೋದರೆ, ಫಾರ್ ಎಕ್ಸಾಂಪಲ್, ನಾಳೆ ಒಬ್ಬ ಕಸ್ಟಮರ್ ಬರ್ತಾನೆ ನಿಮ್ಮ ಹತ್ರ, ಬಂದು ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಡೆವಲಪ್ ಮಾಡಪ್ಪ, ನೀವು ಪ್ರೋಗ್ರಾಮರ್ಗೆ ಏನು ಮಾಡಬೇಕು ಆವಾಗ ಮಾಡಿಕೊಡ್ತೀರಾ. ಅದು ಬರೀ ಇಂಟಿಜರ್ ಟೈಪ್ ತೊಗೊತಿರುತ್ತೆ. ಆವಾಗ ಮತ್ತೆ ಕ್ಲೈಂಟ್, ಅದೇ ಸೇಮ್ ಕ್ಲೈಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದು ಹೇಳ್ತಾನೆ ಏನಂತ, ನನ್ನ ರಿಕ್ವೈರ್ಮೆಂಟ್ ಚೇಂಜ್ ಆಗಿದೆಯಪ್ಪ, ಇವಾಗ ನನಗೆ ಇಂಟಿಜರ್ ಟೈಪ್ ಬೇಡ, ಡಬಲ್ಗೂ ಬೇಕು, ಸೇಮ್. ಆವಾಗ ಏನು ಮಾಡ್ತೀರಾ? ಆವಾಗ ಪಾಲಿಮೋಫಿಸಮ್ ಯೂಸ್ ಮಾಡ್ಕೊತೀರಾ. ಅದು ಹೇಗೆ ಅಂತ ನಾನು ಕೋಡಿಂಗಲ್ಲಿ ನೋಡಿಸ್ತೀನಿ. ಸೊ ಅಬ್ಸ್ಟ್ರಾಕ್ಷನ್. ಸೊ ಅಬ್ಸ್ಟ್ರಾಕ್ಷನ್ ಅಂದರೆ ಏನಿದೆ ಇಲ್ಲಿ? ಹೈಡಿಂಗ್ ಕಾಂಪ್ಲೆಕ್ಸ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್. ಓಕೆ, ಕಾಂಪ್ಲೆಕ್ಸ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್, ನಾಳೆ ನಾನೊಂದು ಅಂಗಡಿಗೆ ಹೋಗ್ತೀನಿ, ನನಗೊಂದು ಮೊಬೈಲ್ ಫೋನ್ ಬೇಕು, ನನ್ನ ಹತ್ರ ಒಂದಿಷ್ಟು ಬಜೆಟ್ ಇದೆ, ಅದಕ್ಕೊಂದು ಮೊಬೈಲ್ ಫೋನ್ ಹೋಗಿ ಕೇಳ್ತೀನಿ. ಸೆಲ್ಲರ್ ಆಬ್ವಿಯಸ್ಲಿ ಫುಲ್ಲು ಏನೇನೋ ಫ್ಯಾನ್ಸಿ ಟರ್ಮಲ್ಲಿ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಸ್ಬಿಡ್ತಾನೆ ನನಗೆ, ತೊಗೊಳ್ಳಿ ಅಂತ. ಸೊ ಆ ಮೊಬೈಲಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಸರ್ ಇದರಲ್ಲಿರೋ ಪ್ರೊಸೆಸರು ಹಳೆ ಪ್ರೊಸೆಸರ್ಗಿಂತ ತುಂಬ ಸ್ಪೀಡ್ ಇದೆ ಅಂತ ಹೇಳ್ತಾರೆ. ನಾನು ಆಬ್ವಿಯಸ್ಲಿ ಒಪ್ಕೊಂಡ್ಬಿಡ್ತೀನಿ. ನಾನು ಹೋಗ್ಬಿಟ್ಟು ಹೇಗೆ ಸ್ಪೀಡ್ ಇದೆ, ಅದೇನಿದೆ ಅಂತೆಲ್ಲ ಡೀಟೇಲ್ಸ್ ಕೇಳಲ್ಲ, ಕಾಮನ್ಲಿ ಯಾರು ಕೇಳೋಕ್ಕೆ ಹೋಗಲ್ಲ, ಜಸ್ಟ್ ಏನು ಹೇಳಿದ್ರು ಒಪ್ಕೊತೀರಿ. ಓಕೆ ಅಲ್ಲ? ಸೊ ಇದನ್ನು ಹೈಡ್ ಮಾಡ್ತಾಯಿದ್ದೆ ನಾವು ಇವಾಗ ನಮ್ಮ ಹತ್ರ, ಇದು ಹೇಗೆ ಇಂಪ್ಲಿಮೆಂಟ್ ಆಗಿದೆ, ಹೇಗೆ ಪ್ರೊಸೆಸರ್ ಸ್ಪೀಡ್ ಇನ್ಕ್ರೀಸ್ ಆಗಿದೆ, ಅದರೊಳಗಡೆ ಎಷ್ಟು ಕೋರ್ ಇತ್ತು, ಇವಾಗ ಎಷ್ಟು ಕೋರ್ ಇದೆ, ಅದು ಇನ್ಕ್ರೀಸ್ ಆಗೋ ಕಾರಣ ಏನು, ಇವೆಲ್ಲ ಹೈಡ್ ಮಾಡಿದೆ ನಮ್ಮ ಹತ್ರ. ಇದು ಅಬ್ಸ್ಟ್ರಾಕ್ಷನ್. ಸಿಮಿಲರ್ಲಿ ಆ ಥರ ಫ್ಯೂಚರ್ಸ್ನ ಹೆಂಗೆ ಪ್ರೋಗ್ರಾಮಿಂಗಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, ಆ ಥರ ಅಬ್ಸ್ಟ್ರಾಕ್ಟ್ ಐಡಿಯಾನ ಹೆಂಗೆ ಪ್ರೋಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಇಲ್ಲಿ ಅಬ್ಸ್ಟ್ರಾಕ್ಷನ್ಸ್ನ ಯೂಸ್ ಮಾಡ್ತೀವಿ. ಇದು ಹೇಗೆ ಅಂತ ನೋಡುವ. ಅಬ್ಸ್ಟ್ರಾಕ್ಟ್ ಅಂತ ಕೀವರ್ಡ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಇನ್ ಡೆಪ್ತಲ್ಲಿ ಹೇಳ್ಬೇಕಂದ್ರೆ, ಅಬ್ಸ್ಟ್ರಾಕ್ಷನ್ ಅಂದರೆ ಒಂದು ಕ್ಲಾಸ್ ಇರುತ್ತೆ, ಆ ಕ್ಲಾಸ್ಗೆ ಒಳಗಡೆ ಮೆಥಡ್ಸ್ ಇರುತ್ತೆ, ಆದರೆ ಮೆಥಡ್ಸ್ ಡೆಫಿನಿಷನ್ ಇರಲ್ಲ, ಇರ್ಬೋದು ಇರಲ್ಲ, ಅದು ನಮ್ಮ ಇಷ್ಟ. ಅಬ್ಸ್ಟ್ರಾಕ್ಷನ್ ಅಲ್ವಾ? ನಾವು ಹೇಳ್ತಿದ್ರಿ ಈ ಥರ ಒಂದು ಕ್ಲಾಸ್ ಇದೆ, ಇದೊಳಗೆ ಈ ಥರ ಒಂದು ಮೆಥಡ್ ಇದೆ, ಅರೆ ಮೆಥಡ್ ಡೀಟೇಲ್ಸ್ ನಾನೇನು ಮಾಡಿಲ್ಲ, ನೀನು ಬೇಕಾದ್ರೆ ಮಾಡ್ಕೊಂಡು ಬಿಡು, ಅಷ್ಟೇ ಹೇಳ್ತಿದ್ದೀವಿ ನಾವು. ಓಕೆ, ಇದು ನೋಟ್ಸ್ನ ಆವಾಗ ಅರ್ಥ ಆಗುತ್ತೆ ಆರಾಮಾಗೆ. ಲೆಟ್ಸ್ ಜಂಪ್ ಇನ್ ಟು ಕೋಡಿಂಗ್ ಗೈಸ್. ಕೋಡಿಂಗ್ ಹೋಗುವ. ಫಸ್ಟು ಲೆಟ್ ಮಿ ಕ್ಲೋಸ್ ದಿಸ್. ಲೆಟ್ಸ್ ಗೋ ವಿತ್ ಎನ್ಕ್ಯಾಪ್ಸುಲೇಷನ್. ಇಲ್ಲಿ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಆಬ್ವಿಯಸ್ಲಿ ಒಂದು ಕ್ಲಾಸ್ ಎಂಪ್ಲಾಯ್ ಅಂತ ತೊಗೊಂಡಿದ್ದೀರಿ. ಎಂಪ್ಲಾಯ್ಗೆ ಏನು ಆಬ್ವಿಯಸ್ಲಿ ನೇಮ್ ಇರುತ್ತೆ, ಅವ್ನಿಗೆ ಏಜ್ ಇರುತ್ತೆ, ಇದರ ಐಡಿಯಾ. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ಪ್ರೈವೇಟ್ ಮಾಡಿದ್ದೀನಿ. ಸೊ ಪ್ರೈವೇಟ್ ಮಾಡಿದ್ದು ಏನಾಗುತ್ತೆ, ಬೇರೆ ಕ್ಲಾಸಸ್ ಇದನ್ನು ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಕರೆಕ್ಟ್? ಸೊ ಅವ್ನು ದೇಸ್ ಫಂಕ್ಷನಾಲಿಟಿ ಅಂದರೆ ಇವಾಗ ಒಂದು ಫಂಕ್ಷನಾಲಿಟಿ ಬಂತು, ಏನು ಬೇರೆಯವರು ಇದನ್ನು ಆಕ್ಸೆಸ್ ಮಾಡಬೇಕು, ಆವಾಗ ಏನು ಮಾಡ್ತೀನಿ, ಗೆಟರ್ ಸೆಟರ್ಸ್ ಕೊಡ್ತೀನಿ ಅವ್ರಿಗೆ. ಡೈರೆಕ್ಟಾಗಿ ಆಕ್ಸೆಸ್ ಮಾಡಬೇಡಪ್ಪ, ಈ ಗೆಟರ್ ಸೆಟರ್ ಯೂಸ್ ಮಾಡಿ, ಇದು ಪಬ್ಲಿಕ್ ಆಗಿರೋದ್ರಿಂದ ಇದನ್ನು ಆಕ್ಸೆಸ್ ಮಾಡ್ಬೋದು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೊ ಅಂತ ಹೇಳ್ತೀನಿ ಅಷ್ಟೇ. ಸೊ ಅದನ್ನೇ ಮಾಡಿದ್ದಾರೆ. ಇಲ್ಲಿ ಎನ್ಕ್ಯಾಪ್ಸುಲೇಷನ್ ಎಕ್ಸಾಂಪಲ್ ಅಂತ ಒಂದು ಕ್ಲಾಸ್ ಇದೆ, ಅದು ಎಂಪ್ಲಾಯ್ ಕ್ಲಾಸ್ ಮೆಥಡ್ಸ್ ಅಥವಾ ಅದ್ರ ಡಾಟಾ ವೇರಿಯಬಲ್ಸ್ ಯೂಸ್ ಮಾಡಬೇಕು. ಸೊ ಮೆಥಡ್ಸ್ ಆಬ್ವಿಯಸ್ಲಿ ಪಬ್ಲಿಕ್ ಆಗಿರೋದ್ರಿಂದ ಯೂಸ್ ಮಾಡ್ಬೋದು, ಅದು ಡಾಟಾ ವೇರಿಯಬಲ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ಮೆಥಡ್ಸ್ ನಾರ್ಮಲ್ ಮೆಥಡ್ಸ್ ಅಲ್ಲ, ಇದು ಗೆಟರ್ ಸೆಟರ್ಸ್. ಅಂದರೆ ಇದು ಯೂಸ್ ಮಾಡಿರೋದೇ ಅಥವಾ ನಾವು ಬಿಲ್ಡ್ ಮಾಡಿರೋದೇ ಇದನ್ನು ವೇರಿಯಬಲ್ಸ್ ಗೆಟ್ ಮಾಡಲಿ, ವ್ಯಾಲ್ಯೂನ ಸೆಟ್ ಮಾಡಲಿ ಅಂತ. ಸೊ ಅದನ್ನೇ ಮಾಡುತ್ತೆ ಇಲ್ಲಿ ಕೂಡ. ಎಂಪ್ಲಾಯ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ, ನ್ಯೂ ಕೀವರ್ಡ್ ಯೂಸ್ ಮಾಡಿಬಿಟ್ಟು ಅದನ್ನು ಎಂಪ್ಲಾಯ್ ರೆಫರೆನ್ಸ್ ವೇರಿಯಬಲಲ್ಲಿ ಸ್ಟೋರ್ ಮಾಡಿಬಿಟ್ಟು EMP ಅಂತ. ಈ ರೆಫರೆನ್ಸ್ ವೇರಿಯಬಲಿಂದ ಸೆಟ್ ನೇಮ್ ಯೂಸ್ ಮಾಡ್ತಾಯಿದೆ, ಸೆಟ್ ಏಜ್ ಯೂಸ್ ಮಾಡ್ತಾಯಿದೆ. ಸೊ ಈ ಸೆಟ್ ನೇಮ್ ಸೆಟ್ ಏಜ್ ಇಲ್ಲಿ ಕಾಲ್ ಆಗುತ್ತೆ ನೋಡಿ, ಇಲ್ಲಿ ಸೆಟ್ ನೇಮ್ ಸೆಟ್ ಏಜ್ ಇಲ್ಲಿ ಕಾಲ್ ಆಗುತ್ತೆ, ಆಮೇಲೆ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಆಬ್ವಿಯಸ್ಲಿ ಗೆಟ್ ಮಾಡ್ತಿದ್ದೀರಿ, ಅವಾಗ ಪ್ರಿಂಟ್ ಆಗುತ್ತೆ. ಸೊ ಲೆಟ್ ಮಿ ರನ್ ದಿಸ್. ಆಬ್ವಿಯಸ್ಲಿ ಜಾನ್ ಡೋ 30 ಪ್ರಿಂಟ್ ಆಗ್ತಿದೆ. ಸೊ ಲೆಟ್ಸ್ ಗೋ ಟು ಇನ್ಹೆರಿಟೆನ್ಸ್ ಹೇಳಿದ್ನಲ್ಲ, ಇನ್ಹೆರಿಟೆನ್ಸ್ ಹೋಗುವ. ಸೊ ಅನಿಮಲ್ ಅಂತ ಒಂದು ಕ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ. ಅನಿಮಲ್ ಅಂದರೆ ಏನೋ ಒಂದು ಪ್ರಾಣಿ ಏನು ಮಾಡುತ್ತೆ, ಸೌಂಡ್ ಮಾಡುತ್ತೆ, ಏನಂತ ಏನೇ ಆಗಿರ್ಬೋದು. ಸೊ ಅದೇ ಇದರ ಐಡಿಯಾ. ಈ ಕ್ಲಾಸ್ ಅಂತ ಅನಿಮಲ್ ಇದೆ, ಅದ್ರ ಬಿಹೇವಿಯರ್ ಏನಾಗಿದೆ, ಅದು ಸೌಂಡ್ ಮಾಡುತ್ತೆ, ಅನಿಮಲ್ ಮೇಕ್ಸ್ ಇಟ್ ಸೌಂಡ್. ಓಕೆ. ಸೊ ಇನ್ಹೆರಿಟೆನ್ಸ್ ಮತ್ತು ಡಾಗು. ಸೊ ಇಲ್ಲಿ ಇನ್ಹೆರಿಟೆನ್ಸ್ ಡಾಗ್ ಅಂದರೆ ಒಂದು ಅನಿಮಲ್ ಕೆಳಗಡೆ ಬರುತ್ತಲ್ವ, ಅದು ಅನಿಮಲ್ ಕಿಂಗ್ಡಮ್ ಕೆಳಗಡೆ ಬರುತ್ತೆ ಡಾಗು ಅಲ್ವಾ, ಆ ಥರ. ಸೊ ಡಾಗು, ಸೊ ಇಟ್ಸ್ ಪ್ಯಾರೆಂಟ್ ಏನಿದೆ ಅನಿಮಲ್ ಇದೆ, ಡಾಗ್ದು ಪ್ಯಾರೆಂಟ್ ಅನಿಮಲ್ ಅಂದರೆ ಎಕ್ಸ್ಟೆಂಡ್ ಮಾಡ್ತಾಯಿದೆ. ಅಂದರೆ ಅನಿಮಲ್ ಒಳಗಡೆ ಇರೋ ಮೆಥಡ್ಸು ವೇರಿಯಬಲ್ಸ್ನೆಲ್ಲ ಡಾಗ್ ಒಳಗಡೆ ಯೂಸ್ ಮಾಡ್ಕೊಬೋದು. ದಟ್ಸ್ ದ ಕೋರ್ ಐಡಿಯಾ ಬಿಹೈಂಡ್ ಹಿಯರ್ ಇಸ್ ದ್ಯಾಟ್. ಸೊ ಇದು ಮೆಥಡ್ ಓವರ್ ರೈಡಿಂಗ್ ಅಂತ ಕರಿತೀವಿ ನಾವು ಇನ್ಹೆರಿಟೆನ್ಸಲ್ಲಿ. ಮೆಥಡ್ ಓವರ್ ರೈಡಿಂಗ್ ಅಂದ್ರೆ, ಡಾಗ್ ಮೆಥಡಲ್ಲಿ ಸೌಂಡ್ ಅಂತ ಒಂದು ಮೆಥಡ್ ಇದೆ,
ಅನಿಮಲ್ ಮೆಥಡಲ್ಲೂ ಸೌಂಡ್ ಅಂತ ಒಂದು ಮೆಥಡ್ ಇದೆ. ಸೊ ನಾನು ಕಾಲ್ ಮಾಡಿದ್ರೆ ಇವಾಗ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಯಾವುದು ಕಾಲ್ ಆಗಬೇಕು? ಆಬ್ವಿಯಸ್ಲಿ ಡಾಗ್ ಮೆಥಡ್ ಇಲ್ಲ ಸೌಂಡ್ ಕಾಲ್ ಆಗುತ್ತೆ, ಯಾಕಂದರೆ ಇಲ್ಲಿ ಓವರ್ ರೈಡ್ ಅನೋಟೇಷನ್ ಯೂಸ್ ಮಾಡಿದ್ದೀನಿ. ಈ ಅನೋಟೇಷನ್ ಏನಂತ ಫ್ಯೂಚರ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಅನೋಟೇಷನ್ ಯೂಸ್ ಮಾಡಿದ್ರೆ ಅದು ಯಾವ ಮೆಥಡ್ ಮೇಲೆ ಯೂಸ್ ಮಾಡಿರ್ತೀರಿ ಅದ್ರ ಮೆಥಡ್ ಕಾಲ್ ಆಗುತ್ತೆ, ಅದರ ಕ್ಲಾಸಲ್ಲಿರೋದು ಪೇರೆಂಟ್ ಕ್ಲಾಸ್ ಆಗಲ್ಲ. ದಟ್ಸ್ ದ ಕ್ಯಾಚ್ ಹಿಯರ್. ಸೊ ಇದು ಅಷ್ಟೇ, ಅದನ್ನ ಹೇಳೋಕ್ಕೋಸ್ಕರ ಇದು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಇನ್ಹೆರಿಟೆನ್ಸ್ ಅಂದರೆ ಒಂದು ನೆನ್ಪಿಟ್ಕೊಬೇಕು ನೀವು. ಹೇಳಿದ್ನಲ್ಲ, ಡಾಗು ಲೈಕ್ ಅದು ಚೈಲ್ಡ್ ಕ್ಲಾಸ್ ಆಗಿರೋದ್ರಿಂದ ಅನಿಮಲ್ ಅಂತ ಕ್ಲಾಸ್ ಏನಿದೆ ಅದರಲ್ಲಿರೋ ಎಲ್ಲ ಮೆಥಡ್ಸ್, ಎಲ್ಲ ಡಾಟಾ ವೇರಿಯೇಬಲ್ಸ್ನು ಡಾಗಲ್ಲಿ ಯೂಸ್ ಮಾಡ್ಕೊಬೋದು. ಆದರೆ ವೈಸ್ ವರ್ಸ ಅಲ್ಲ. ಅಂದರೆ ಈಗ ಡಾಗಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮೆಥಡ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವ ಥರ ಮೆಥಡ್ ಇದೆ? ಯಾವುದೋ ಒಂದು ವಾಯ್ಡ್ ಎ ಬಿ ಸಿ ಅಂತ ಒಂದು ಮೆಥಡ್ ಇದೆ. ಈ ವಾಯ್ಡ್ ಎ ಬಿ ಸಿ ಅಂತ ಒಂದು ಮೆಥಡ್ ಏನಿದೆ, ಸಾರಿ ವಾಯ್ಡ್ ಅಲ್ವಾ ಅದು, ಮೈ ಬ್ಯಾಡ್. ಈ ವಾಯ್ಡ್ ಎ ಬಿ ಸಿ ಅಂತ ಮೆಥಡ್ ಏನಿದೆ ಇದನ್ನು ಅನಿಮಲ್ ಕ್ಲಾಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ನಾವು. ಇದು ಕ್ಯಾಚ್ ಇಲ್ಲಿ, ಇದನ್ನ ನೆನಪಿಟ್ಕೊಬೇಕು ನೀವು. ಅಂದರೆ ಇದರಲ್ಲಿ ಯಾವುದೇ ಒಂದು ಡಿಫ್ರೆಂಟ್ ಮೆಥಡ್ ಏನಿದೆ ಅದನ್ನು ಅನಿಮಲಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅನಿಮಲ್ ಇರೋ ಎಲ್ಲ ಮೆಥಡು ಡಾಗಲ್ಲಿ ಯೂಸ್ ಮಾಡ್ಕೊಬೋದು. ಇದು ಇದ್ರ ಕ್ಯಾಚು, ಇದು ನೆನಪಿಟ್ಕೊಳ್ಳಿ, ಇದು ತುಂಬ ಯೂಸ್ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಇನ್ಹೆರಿಟೆನ್ಸ್. ಸೊ ಈಗ ನಾವು ಪಾಲಿಮೋಫಿಸಮ್ ಹೋಗುವ. ಸೊ ಪಾಲಿಮೋಫಿಸಮ್ಲಿ 2 ಟೈಪ್ ಪಾಲಿಮೋಫಿಸಮ್ ಇದೆ. ಒಂದು ಕಂಪೈಲ್ ಟೈಮ್ ಪಾಲಿಮೋಫಿಸಮ್, ಇನ್ನೊಂದು ರನ್ ಟೈಮ್ ಪಾಲಿಮೋಫಿಸಮ್ ಅಂತ. ಸೊ ಪಾಲಿಮೋಫಿಸಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ ನಿಮಗೆ. ಅದೇ ಕಸ್ಟಮರ್ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ದು. ಸೊ ಇಲ್ಲಿ ಅದೇ ಮಾಡಿದ್ದೀನಿ ನಾನು ಕೂಡ. ಇಲ್ಲಿ ನೋಡ್ಕೊಬೋದು ಸೇಮ್ ನೇಮ್ ಇದೆ ಮೆಥಡ್ಗೆ. ಈ ಮ್ಯಾಥ್ ಯೂಟಿಲ್ ಅಂತ ಏನಿದೆ ಅದರಲ್ಲಿ ಸೇಮ್ ಮೆಥಡ್ ನೇಮ್ ಇದೆ, ಆದರೆ ಇಲ್ಲಿ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ಸ್ ಏನು ತೊಗೊತಿದೆ ಮೆಥಡ್ ಡಿಫ್ರೆಂಟ್ ಇದೆ. ಆಮೇಲೆ ರಿಟರ್ನ್ ಟೈಪ್ ಕೂಡ ಡಿಫ್ರೆಂಟ್ ಇದೆ, ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇದೊಂದು ಪಾಲಿಮೋಫಿಸಮ್. ಒನ್ ನೇಮ್ ಮೆಥಡ್, ಒನ್ ನೇಮ್ ಇದೆ, ಮೆನಿ ಫಾರ್ಮ್ಸ್ ಇದೆ, 2 ಫಾರ್ಮ್ ಇದೆ, ಇಲ್ಲಿ 2 ತೊಗೊತಿದೆ, 2 ಟೈಪ್ ಆಫ್ ಡಾಟಾ ತೊಗೊತಿದೆ. ಸೊ ಕಂಪೈಲರ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಅಟ್ ಕಂಪೈಲ್ ಟೈಮ್ ಗೊತ್ತಾಗುತ್ತೆ. ಹೇಗೆ ಅಂದರೆ ಕಂಪೈಲ್ ಟೈಮಲ್ಲಿ ಏನು ಮಾಡುತ್ತೆ, ಕಂಪೈಲರ್ ಯಾವಾಗೂ ಅಷ್ಟೇ ಕಂಪೈಲ್ ಟೈಮಲ್ಲಿ ಈ ಪ್ಯಾರಾಮೀಟರ್ಸ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಅಂದರೆ ಪ್ಯಾರಾಮೀಟರ್ ಇವ್ಯಾಲ್ಯೂಯೇಷನ್ ಯಾವಾಗೂ ಕಂಪೈಲ್ ಟೈಮಲ್ಲಿ ಆಗುತ್ತೆ. ಸೊ ಪ್ಯಾರಾಮೀಟರ್ನ ಆವಾಗ ಚೆಕ್ ಮಾಡುತ್ತೆ ಇವ್ಯಾಲ್ಯೂಯೇಷನ್ ಅಂದರೆ. ಸೊ ಚೆಕ್ ಮಾಡಿಬಿಟ್ಟು ಇಂಟೀಜರ್ ಅಂತ ಗೊತ್ತಾದಾಗ ಏನು ಮಾಡುತ್ತೆ, ಈ ಕ್ಲಾಸಿಗೆ ಬಂದುಬಿಟ್ಟು ಅದು ಇಂಟೀಜರ್ ಟೈಪ್ನ ಮ್ಯಾಚ್ ಮಾಡಿಬಿಟ್ಟು ಕಾಲ್ ಮಾಡುತ್ತೆ, ರೈಟ್? ಸೊ ದಿಸ್ ನೋಡೋದು ಕಂಪೈಲ್ ಟೈಮ್ ಪಾಲಿಮೋಫಿಸಮ್. ಸೊ ಇಲ್ಲಿ ಡಬಲ್ ಅಂತ ಕೊಟ್ಟಾದಾಗ ಏನಾಗುತ್ತೆ, ಕಂಪೈಲ್ ಟೈಮಲ್ಲಿ ಇಲ್ಲಿ ಬಂದು ಡಬಲ್ನ ಮ್ಯಾಚ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಮೆಥಡ್ನ ಕಾಲ್ ಮಾಡುತ್ತೆ. ಸೊ ದಿಸ್ ಇಸ್ ನೋನ್ ಆಸ್ ಕಂಪೈಲ್ ಟೈಮ್ ಪಾಲಿಮೋಫಿಸಮ್. ಸೊ ಇದರಲ್ಲಿ ರನ್ ಟೈಮ್ ಪಾಲಿಮೋಫಿಸಮ್ ಇದೆ. ಸೊ ಸಿಮಿಲರ್ ಅನಿಮಲ್ ಆ್ಯಂಡ್ ಡಾಗ್ ಎಕ್ಸಾಂಪಲ್, ಜಾಸ್ತಿ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಎಲ್ಲದಕ್ಕೂ ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಅನಿಮಲ್ ಏನು ಮಾಡುತ್ತೆ, ಸೌಂಡ್ ಮಾಡುತ್ತೆ. ಸೊ ಅದೊಂದು ಮೆಥಡು. ಸೊ ಡಾಗ್ ಏನು ಮಾಡ್ತಿದೆ, ಇಲ್ಲಿ ಎಕ್ಸ್ಟೆಂಡ್ ಅಂದರೆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿದೆ. ಆಮೇಲೆ ಆ ಟೋರ್ ಏನಿದೆ ಇದೇ ಎಕ್ಸಿಕ್ಯೂಟ್ ಆಗುತ್ತೆ ಸೌಂಡ್ ಅಂತ. ಸೊ ಇಲ್ಲಿ ರನ್ ಟೈಮ್ ಪಾಲಿಮೋಫಿಸಮ್ ಏನಂದರೆ, ಸೊ ಅಟ್ ರನ್ ಟೈಮ್, ಸೊ ರನ್ ಟೈಮ್ ಅಂದರೆ ಈ ನ್ಯೂ ಕೀವರ್ಡ್ ಯೂಸ್ ಮಾಡಿದ್ರೆ ಅದು ರನ್ ಟೈಮ್ ಡೈನಮಿಕ್ ಮೆಮೊರಿ ಅಲೋಕೇಶನ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇದು ಗೊತ್ತಾಗುತ್ತೆ ಯಾವ ಮೆಥಡ್ ಕಾಲ್ ಮಾಡಬೇಕು ಅಂತ. ಆಬ್ವಿಯಸ್ಲಿ ಅಟ್ ಓವರ್ ರೈಡ್ ಯೂಸ್ ಮಾಡೋದ್ರಿಂದ ಅದೇ ಕಾಲ್ ಆಗುತ್ತೆ ಡಾಗ್ ಬಾರ್ಕ್ಸು. ಸೊ ಒಟ್ಟಿನಲ್ಲಿ ಇಲ್ಲಿ ಅಪ್ಕಾಸ್ಟಿಂಗ್ ಆಗುತ್ತೆ. ಅಂದರೆ ಈ ಥರ ಅನಿಮಲಾಗಿ ಸ್ಟೋರ್ ಮಾಡಿದ್ದೀರಿ ನಾವು ನೋಡಿ, ಇಲ್ಲಿ ಇದು ಡಾಗ್ ಕ್ಲಾಸಲ್ಲಿ ಸ್ಟೋರ್ ಮಾಡ್ತೀವಿ, ಅನಿಮಲಲ್ಲಿ ಸ್ಟೋರ್ ಮಾಡ್ತಿದ್ದೀರಾ. ಈ ಥರನೂ ಮಾಡ್ಬೋದಾ? ಆಬ್ವಿಯಸ್ಲಿ ಮಾಡ್ಬೋದು. ಇದನ್ನು ಅಪ್ಕಾಸ್ಟಿಂಗ್ ಅಂತ ಕರಿತೀರಿ. ಅಂದರೆ ಯಾವ ಮೆಥಡ್ನ ಡಿಸ್ಪ್ಯಾಚ್ ಮಾಡಬೇಕು, ಯಾವ ಮೆಥಡ್ನ ಕಾಲ್ ಮಾಡಬೇಕು ಅನ್ನೋದನ್ನ ರನ್ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ರನ್ ಟೈಮ್ ಪಾಲಿಮೋಫಿಸಮ್ ಅಂತ ಕರಿತೀರಿ. ಸೊ ಇದನ್ನು ರನ್ ಮಾಡಿ ನೋಡ್ಸೋಣ. ಆಬ್ವಿಯಸ್ಲಿ ಡಾಗ್ ಬಾರ್ಕ್ಸೇ ಬರಬೇಕು, ಡಾಗ್ ಬಾರ್ಕ್ಸ್ ಬಂದಿದೆ. ಸೊ ದಟ್ಸ್ ಆಲ್ ಐ ಗೆಸ್. ಸೊ ಅಬ್ಸ್ಟ್ರಾಕ್ಷನ್ ಹೋಗ್ಬಿಡೋಣ, ಸೇಮ್ ಅನಿಮಲ್ ಮೆಥಡ್. ಓಕೆ, ಇಲ್ಲಿ ಕ್ಯಾಚ್ ಇದೆ ನೋಡಿ. ಸೊ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ನಲ್ಲ ನಾನು, ಒಂದು ಐಡಿಯಾ. ಇವಾಗ ನಾನೊಂದು ಅಂಗಡಿಗೆ ಹೋಗ್ತಾಯಿದ್ದೀನಿ, ಅಲ್ಲಿ ನನಗೆ ಜಾಸ್ತಿ ಡೀಟೇಲ್ ಬೇಡ, ಇದು ನನಗೆ ಅದಕ್ಕಿಂತ ಬೆಟರ್ ಆಗಿದೆ ಅಂದರೆ ಸಾಕು, ಕನ್ವಿನ್ಸ್ ಆಗ್ತೀನಿ. ಅದರ ಅಬ್ಸ್ಟ್ರಾಕ್ಟ್ ಐಡಿಯಾನ ಹೈಡ್ ಮಾಡ್ತಿದ್ದಾನೆ. ಸೊ ದಿಸ್ ಅಬ್ಸ್ಟ್ರಾಕ್ಷನ್. ಈ ಥರ ಅಬ್ಸ್ಟ್ರಾಕ್ಟ್ ಐಡಿಯಾನ ಹೈಡಿಂಗ್ ಡೀಟೇಲ್ಸ್ನ ನಾವು ಹೆಂಗೆ ಇದರಲ್ಲಿ ರೆಪ್ರೆಸೆಂಟ್ ಮಾಡೋದು? ಫಾರ್ ಎಕ್ಸಾಂಪಲ್ ಅನಿಮಲ್ ಅಂತ ಒಂದು ಕ್ಲಾಸ್ ಇದೆಯಪ್ಪ, ಇಲ್ಲಿ ನೋಡಿ ಅಬ್ಸ್ಟ್ರಾಕ್ಟ್ ಅಂತ ಯೂಸ್ ಮಾಡಿದ್ದೀನಿ. ಓಕೆ, ಇದನ್ನು ತೆಗೆದ್ಬಿಡ್ತೀನಿ, ಏನಾಗುತ್ತೆ? ಓಕೆ, ಎರರ್ ನೋಡ್ತಿದೆ. ಏನು ನೋಡ್ತಿದೆ? ದ ಟೈಪ್ ಅನಿಮಲ್ ಮಸ್ಟ್ ಬಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಟು ಡಿಫೈನ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್. ಓಕೆ, ಈ ಮೆಥಡ್ಸಲ್ಲಿ ಏನೋ ತಪ್ಪಿದೆ ಅಂತ ಹೇಳ್ತಿದೆ. ಓಕೆ, ಇಲ್ಲೂ ಅಬ್ಸ್ಟ್ರಾಕ್ಟ್ ಅಂತ ಏನೋ ಮಾಡಿದ್ದೀನಲ್ಲ, ಏನಿದು? ಓಕೆ, ಸೌಂಡ್ ಅಂತ ಒಂದು ಮೆಥಡ್ ಇದೆ. ಇಲ್ಲಿ ಡೆಫಿನಿಷನ್ನೇ ಕಾಣಿಸ್ತಿಲ್ವಲ್ಲ? ಇಲ್ಲಿ ಕ್ಯಾಚ್ ಇದೆ ನೋಡಿ, ಇಲ್ಲಿ ಡೆಫಿನಿಷನ್ ಕೊಟ್ಟಿಲ್ಲ. ಒಂದು ಕ್ಲಾಸ್ಗೆ ಡೆಫಿನಿಷನ್ ಕೊಟ್ಟಿಲ್ಲ ಅಂದರೆ ಅದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗುತ್ತೆ. ಅದೇ ಸೇಮ್ ಒಂದು ಮೆಥಡ್ಗೆ ಡೆಫಿನಿಷನ್ ಕೊಟ್ಟಿಲ್ಲ ಅಂದರೆ ಅದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇದು ಇರಬೇಕಂತ ಅವಶ್ಯಕತೆ ಏನಿಲ್ಲ, ಇದು ತೆಗಿತೀನಿ, ಆದರೂ ಎರರ್ ಬರಲ್ಲ, ಯಾಕಂದರೆ ಇದು ಅಬ್ಸ್ಟ್ರಾಕ್ಟ್ ಕೀವರ್ಡ್ ಯೂಸ್ ಮಾಡಿರೋದ್ರಿಂದ. ಅದನ್ನು ಅಬ್ಸ್ಟ್ರಾಕ್ಟ್ ಕೀವರ್ಡ್ ತೆಗೆದುಬಿಡ್ತೀನಿ ನೋಡಿ. ಜಸ್ಟ್ ಅ ಮಿನಿಟ್, ನಾಟ್ ದಟ್. ಅಬ್ಸ್ಟ್ರಾಕ್ಟ್ ಕೀವರ್ಡ್ ಯೂಸ್ ಮಾಡೋದ್ರಿಂದ ಎರರ್ ಬರ್ತಿಲ್ಲ, ರೈಟ್? ಅಬ್ಸ್ಟ್ರಾಕ್ಟ್ ಮೆಥಡ್ ಆಗಿರೋದು ಅಥವಾ ಕ್ಲಾಸ್ ಆಗಿರೋದ್ರಿಂದ ಏನಾಗಿದೆ,
ಇದೊಳಗಡೆ ಅಬ್ಸ್ಟ್ರಾಕ್ಟ್ ಮೆಥಡ್ನ ಕೊಡ್ಬೋದು ನಾವು. ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದರೆ ಅದಕ್ಕೆ ಡೆಫಿನಿಷನ್ ಇಲ್ಲ ಅಥವಾ ಇಂಪ್ಲಿಮೆಂಟೇಷನ್ ಇಲ್ಲ. ಇಲ್ಲಿ ನೋಡಿ ರೆಗ್ಯುಲರ್ ಮೆಥಡ್ಗೆ ಸ್ಲೀಪ್ ಅಂತಿದೆ, ಡೆಫಿನಿಷನ್ ಇದೆ, ಅನಿಮಲ್ ಈಸ್ ಸ್ಲೀಪಿಂಗ್ ಅಂತ, ಅನಿಮಲ್ ಈಸ್ ಮೇಕಿಂಗ್ ಸೌಂಡ್ ಅಂತ ಇಲ್ಲ. ಇಲ್ಲಿ ಈ ಥರ ಕೊಡ್ಬೋದಾ? ಆಬ್ವಿಯಸ್ಲಿ ಕೊಡ್ಬೋದು. ಅದಕ್ಕೆ ಅಬ್ಸ್ಟ್ರಾಕ್ಟ್ ಕೀವರ್ಡ್ ಅಂತ ಯೂಸ್ ಮಾಡಬೇಕು. ಸಿಮಿಲರ್ಲಿ ಈ ಡಾಗ್ ಇದು ಓವರ್ ರೈಡಿಂಗ್ ನಾರ್ಮಲ್ ಇನ್ಹೆರಿಟೆನ್ಸ್ ಎಕ್ಸ್ಟೆನ್ಸ್ ಅಂತ ಯೂಸ್ ಮಾಡಿದ್ದೀನಿ, ಅದು ನೋಡ್ಕೊಬೋದು ಇಲ್ಲಿ ನೀವು. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ಎಕ್ಸಾಂಪಲ್ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನ್ಯೂ ಡಾಗ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಕೊಂಡು ಡಾಗ್ ರೆಫರೆನ್ಸ್ ವೇರಿಯಬಲ್ ಸ್ಟೋರ್ ಮಾಡಿಬಿಟ್ಟು ಅದನ್ನು ಕಾಲ್ ಮಾಡ್ತಿದ್ದೀನಿ. ಸೊ ಅಬ್ಸ್ಟ್ರಾಕ್ಟ್ ಅಂತ ನೀವು ಹೆಂಗೆ ನೆನ್ಪಿಟ್ಕೊಳೋದು ಅಂತ ಹೇಳಿದ್ನಲ್ಲ, ಇವಾಗ ನನಗೊಂದು ಮೆಥಡ್ ಅಥವಾ ನನ್ನ ಕ್ಲಾಸ್ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕಪ್ಪ, ಅದರೊಳಗಡೆ ನನಗೆ ಒಂದು ಮೆಥಡ್ದು ಇಂಪ್ಲಿಮೆಂಟೇಷನ್ ಗೊತ್ತಿದೆ, ಅಥವಾ ನನಗೆ ಕೋಡ್ ಬರೆಯೋಕ್ಕೆ ಬರುತ್ತೆ ಸ್ಲೀಪ್ದು, ಸೌಂಡ್ದು ಮೆಥಡ್ ಬರೆಯೋಕ್ಕೆ ಬರಲ್ಲ. ಆವಾಗ ನಾನು ಏನು ಮಾಡ್ತೀನಿ, ಅಬ್ಸ್ಟ್ರಾಕ್ಟ್ ಅಂತ ಯೂಸ್ ಮಾಡ್ತೀನಿ. ಬೇರೆಯವ್ರು ಯಾರಾದರೂ ಮಾಡ್ಕೊತಾರೆ ಅದನ್ನು. ಇವಾಗ ನಾನು ಮಾಡಿಲ್ಲ, ಅನಿಮಲ್ ಕ್ಲಾಸಲ್ಲಿ ನಾನು ಮಾಡೋಕ್ಕಾಗಿಲ್ಲ, ಡಾಗ್ ಮೆಥಡಲ್ಲಿ ಅವ್ನು ಮಾಡ್ಕೊತಿದ್ದಾನೆ ನೋಡಿ, ಬೇರೆ ಪ್ರೋಗ್ರಾಮರ್ ಬಂದ್ಬಿಟ್ಟು. ನನಗೆ ಗೊತ್ತಿಲ್ಲ, ಇಲ್ಲಿ ನಾನು ಬಿಟ್ಟಿದ್ದೀನಿ, ನನಗೆ ಏನೇನು ಕೋಡಿ ಬರಬೇಕಂತ ಗೊತ್ತಿಲ್ಲ. ಸೊ ಅದನ್ನು ಅಬ್ಸ್ಟ್ರಾಕ್ಟ್ ಅಂತ ಹಾಕ್ಬಿಟ್ಟಿರೋ ಕಾರಣ ಏನಾಗುತ್ತೆ, ಬೇರೆಯವರು ನಮ್ಮ ಕೋಡ್ನ ತುಂಬಿಸ್ಬೋದು ಅಥವಾ ಬೇರೆಯವರು ನಮ್ಮ ಕೋಡ್ನ ಲಾಜಿಕ್ ಬರಿಬೋದು. ಸೊ ಇಲ್ಲಿ ಡಾಗ್ ಅಂತ ಒಬ್ಬ ಪ್ರೋಗ್ರಾಮರ್ ಬರ್ತಿದ್ದಾನೆ ಕೋಡ್ನ, ಅದನ್ನು ಓವರ್ ರೈಡ್ ಅಂತ ಯೂಸ್ ಮಾಡಿಬಿಟ್ಟು ಅವ್ನು ಇಂಪ್ಲಿಮೆಂಟೇಷನ್ ಕೊಟ್ಟಿದ್ದಾನೆ ಆಬ್ವಿಯಸ್ಲಿ. ಸೊ ಆವಾಗ ಇಲ್ಲಿ ಅಬ್ಸ್ಟ್ರಾಕ್ಟ್ ಎಕ್ಸಾಂಪಲ್ ಏನಾಗುತ್ತೆ, ಆಬ್ವಿಯಸ್ಲಿ ಅದು ಫುಲ್ಫಿಲ್ ಆಗುತ್ತೆ, ಅಂದರೆ ರಿಕ್ವೈರ್ಮೆಂಟ್ ಎಲ್ಲದಕ್ಕೂ ಬಂದಿದೆ. ಸೊ ಅಬ್ಸ್ಟ್ರಾಕ್ಟ್ ಯೂಸ್ ಮಾಡೋದು ಅದಕ್ಕೆ. ಸೊ ನೀವು ಪ್ರೋಗ್ರಾಮರಾಗಿ ನಿಮ್ಗೆ ಏನೋ ಒಂದು ಐಡಿಯಾ ಗೊತ್ತು, ಸ್ವಲ್ಪ ಗೊತ್ತು, ಅದನ್ನು ನೀವು ಮಾಡಿ, ಮಿಕ್ಕಿದ್ದು ಅಬ್ಸ್ಟ್ರಾಕ್ಟ್ ಅಂತ ಹಾಕ್ಬಿಡಿ, ಬೇರೆ ಪ್ರೋಗ್ರಾಮರು ಬಂದು ಫಿಲ್ ಮಾಡ್ಕೊತಾರೆ ಆ ಥರ, ಲೈಕ್ ದ್ಯಾಟ್. ಸೊ ಇಲ್ಲಿ ಇಂಟರ್ಫೇಸ್ಗೂ ಹೋಗ್ಬಿಡೋಣ. ಸೊ ಇಂಟರ್ಫೇಸ್ ಅಂದರೆ ಏನಂದರೆ ಸಿಮಿಲರ್ ಟು ಅಬ್ಸ್ಟ್ರಾಕ್ಟ್ ಆ್ಯಂಡ್ ಕಾನ್ಸೆಪ್ಟೇ, ನೀವು ನೋಡ್ಕೊಂಬಿಡಿ ಅನ್ಸಕ್ಕೆ. ಇಂಟರ್ಫೇಸ್ ಅಂದರೆ ಏನಾಗುತ್ತೆ, ಇಂಟರ್ಫೇಸ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡಬೇಕು ಎಕ್ಸ್ಟ್ರಾಕ್ಟು. ಸ್ಟಾರ್ಟಿಂಗಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ, ಇಂಟರ್ಫೇಸ್ ಅಂತ ಕೀವರ್ಡ್ ಯೂಸ್ ಮಾಡಿಕೊಂಡು ಸೇಮ್ ಕ್ಲಾಸ್ ಡೆಫಿನಿಷನ್ ಥರನೇ ಇಂಟರ್ಫೇಸ್ ನೇಮ್ ಕೊಡಬೇಕು. ಇದರೊಳಗಡೆ ಕ್ಯಾಚ್ ಏನಂದರೆ, ಇದರೊಳಗಡೆ ಮೆಥಡ್ಸ್ಗೆ ಡೆಫಿನಿಷನ್ ಇರಲ್ಲ, ರೈಟ್? ಡೆಫಿನಿಷನ್ ಇರಲ್ಲ, ಆಮೇಲೆ ವೇರಿಯೇಬಲ್ಸ್ ಇದರಲ್ಲಿ ಇರಲ್ಲ, ಇಂಟರ್ಫೇಸಲ್ಲಿ ನೋಡ್ಕೊಬೋದು. ಓಕೆ, ವೇರಿಯೇಬಲ್ಸ್ ಇರಲ್ಲ, ಮೆಥಡ್ಸ್ ಇರುತ್ತೆ. ಸೊ ಮೆಥಡ್ಗೆ ಡೆಫಿನಿಷನ್ ಇರಲ್ಲ, ರೈಟ್? ಸೊ ಇದಕ್ಕೆ ಇಂಪ್ಲಿಮೆಂಟೇಷನ್ ಯಾರನ್ನೂ ಬಂದು ಕೊಟ್ಕೊಬೋದು. ನಾನು ಹೇಳ್ತಿದ್ದೀನಿ, ನನಗೊಂದು ಇಂಟರ್ಫೇಸ್ ಈ ಥರ ಇದೆಯಪ್ಪ, ನನ್ನ ಹತ್ರ ಒಂದು ಐಡಿಯಾ, ಒಂದು ಅನಿಮಲ್ ಇದೆ, ಅದು ಸೌಂಡ್ ಮಾಡುತ್ತೆ, ಅದು ಮಾಡ್ಕೊಳುತ್ತೆ, ಅದ್ರ ಇಂಪ್ಲಿಮೆಂಟೇಷನ್ ನೀನು ಬೇಕೋ ನೀನು ಕೊಟ್ಕೊ ಅಂತ ಬಿಟ್ಬಿಡ್ತೀನಿ. ಇನ್ನೊಬ್ಬ ಪ್ರೋಗ್ರಾಮರ್ ಬರ್ತಾನೆ, ಓಕೆ ಈ ಥರ ಇಂಪ್ಲಿಮೆಂಟೇಷನ್ ಒಂದು ಇಂಟರ್ಫೇಸ್ ಇದೆ, ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊಬೇಕಂದ್ರೆ ನಾವೇನು ಮಾಡಬೇಕು, ಇಂಪ್ಲಿಮೆಂಟ್ಸ್ ಅಂತ ಕೀವರ್ಡ್ ಯೂಸ್ ಮಾಡ್ಕೊಬೇಕು ಇಲ್ಲಿ, ರೈಟ್? ಫಾಲೋಡ್ ಬೈ ಇಂಪ್ಲಿಮೆಂಟೇಷನ್ ಆರ್ ಇಂಟರ್ಫೇಸ್ ನೇಮ್, ರೈಟ್? ಸೊ ಡಾಗ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿಬಿಟ್ಟು ಈ ಡಾಗ್ ಏನು ಮಾಡ್ತಿದೆ, ಒಂದು ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ತಿದೆ, ಅಂದರೆ ಇಂಟರ್ಫೇಸ್ ಇರೋ ಮೆಥಡ್ನೆಲ್ಲ ಇಲ್ಲಿ ಡಿಫೈನ್ ಮಾಡ್ತಿದೆ, ಅಥವಾ ಇಲ್ಲಿ ಅದಕ್ಕೆ ಕೋಡ್ ಕೊಡ್ತಿದೆ ಅಂತ ಲೆಕ್ಕ. ಅಟ್ ಓವರ್ ರೈಡ್ ಅಂದರೆ ಹೇಳಿದ್ರೆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್, ಅದು ಇದರೊಳಗಿರೋ ಮೆಥಡ್ಸ್ನ ಓವರ್ ರೈಡ್ ಮಾಡ್ತಿದೆ ಅಂತ. ದಟ್ಸ್ ಆಲ್ ಐ ಗೆಸ್. ಲೆಟ್ ಮಿ ಎಕ್ಸಿಕ್ಯೂಟ್ ದಿಸ್ ಆಲ್ಸೋ. ಸೊ ರನ್ ಮಾಡಿದ್ರೆ ಆಬ್ವಿಯಸ್ಲಿ ಡಾಗ್ ಬಾರ್ಸ್ ಆ್ಯಂಡ್ ಡಾಗ್ ಈಸ್ ಸ್ಲೀಪಿಂಗ್ ಬರ್ತಿದೆ. ಸೊ ಐ ಥಿಂಕ್ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಇಫ್ ಯು ಗೈಸ್ ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಡೌನ್ ದ ಕಮೆಂಟ್ ಸೆಕ್ಷನ್. ಏನೋ ಡೌಟ್ ಇದೆ ಅಂದರೆ ಅಲ್ಲೇ ಕಮೆಂಟ್ ಮಾಡಿ. ಏನಾರ ಸಜೆಷನ್ ಕೊಡಬೇಕಾದ್ರೆ ಕೊಡಿ ಕಮೆಂಟ್ ಸೆಕ್ಷನಲ್ಲಿ, ನಾನು ತೊಗೊತೀನಿ ಆ ಸಜೆಷನ್ನ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅರೇಸ್ ಆ್ಯಂಡ್ ಸ್ಟ್ರಿಂಗ್ಸ್ ನೋಡುವ. ಸೊ ಐ ಥಿಂಕ್ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.